ನಮಸ್ಕಾರ ಬಂಧುಗಳೇ. ಜೈ ಶ್ರೀರಾಮ್, ಜೈ ಹನುಮಾನ್. ಪ್ರಪಂಚದಲ್ಲಿ ಸಮಸ್ಯೆಗಳು ಇಲ್ಲದೆ ಇರುವ ಮನುಷ್ಯ ಯಾರೂ ಇಲ್ಲ. ಕೆಲವರಿಗೆ ಹಣದ ಸಮಸ್ಯೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ ಮತ್ತು ಕೆಲವರಿಗೆ ಸಂಬಂಧಗಳಲ್ಲಿ ಸಮಸ್ಯೆ. ಕೆಲವೊಂದು ಸಾರಿ ಎಲ್ಲ ಸಮಸ್ಯೆಗಳು ಸೇರಿ ಒಂದೇ ಸಮಯಕ್ಕೆ ಬರುತ್ತೆ. ಆ ಸಮಯದಲ್ಲಿ ನಮ್ಮ ಮನಸ್ಸು ಕೇಳುತ್ತೆ, ಕಷ್ಟಗಳು ನಮಗೇ ಏಕೆ ಬರ್ತಾ ಇದೆ, ದೇವರೇ ನಾನೇನು ತಪ್ಪು ಮಾಡಿದೆ. ಆದರೆ ಇಂದು ನಾವು ತಿಳ್ಕೊಳ್ಬೇಕಾದ ಸತ್ಯ ಏನು ಅಂದರೆ, ಕಷ್ಟಕಾಲ ಶಿಕ್ಷೆ ಅಲ್ಲ, ಅದು ಜೀವನಕ್ಕೆ ಒಂದು ಪಾಠ. ಮಳೆಗಾಲ ಬಂದಾಗ ನಮಗೆ ಗೊತ್ತಿರುತ್ತೆ ಇದು ಕೆಲವು ತಿಂಗಳು ಮಾತ್ರ ಇರುತ್ತೆ ಅಂತೇಳಿ. ನಂತರ ಬೇಸಿಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ. ಹಾಗೆಯೇ ಕಷ್ಟವೂ ಕೂಡ ಶಾಶ್ವತ ಅಲ್ಲ. ಇಂದು ಕತ್ತಲೆ ಇದ್ದರೆ ನಾಳೆ ಖಂಡಿತ ಬೆಳಕು ಬರುತ್ತೆ. ಕಷ್ಟಕಾಲ ಬರೋದು ನಮ್ಮನ್ನು ಪರೀಕ್ಷೆ ಮಾಡೋದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಅಗಮಾಪಾಯಿನೋ ಅನಿತ್ಯ ತಾಂ ಸ್ಥಿತಿ ಕ್ಷಸ್ವ ಭಾರತ. ಇದರ ಅರ್ಥ, ಸುಖ ದುಃಖಗಳು ಶಾಶ್ವತವಲ್ಲ, ಅವು ಬರುತ್ತವೆ ಹೋಗುತ್ತೆ. ಹಾಗಾಗಿ ಅದನ್ನು ಸಹನೆಯಿಂದನೇ ಎದುರಿಸು. ಇದು ನಮಗೆ ಕಲಿಸೋದು, ಈ ಕಷ್ಟವೂ ಕೂಡ ಶಾಶ್ವತವಲ್ಲ, ಒಂದಲ್ಲ ಒಂದಿನ ಇದು ಹೋಗಲೇಬೇಕು. ಕಷ್ಟಕಾಲ ಬಂದಾಗ ನಾವು ಕುಗ್ಗಬಾರ್ದು, ಸೋಲಬಾರ್ದು. ಕಷ್ಟಕ್ಕಿಂತ ದೊಡ್ಡದು ಯಾವುದು ಅಂದರೆ, ನಾವು ಸೋಲನ್ನು ಒಪ್ಪಿಕೊಳ್ತೀವಲ್ಲ ಅದು. ಹೊರಗಿನ ಸಮಸ್ಯೆಗಿಂತ ಒಳಗಿನ ಹತಾಶೆ ಎಷ್ಟು ಅಪಾಯಕರ. ಆದ್ದರಿಂದ ಕಷ್ಟ ಬಂದಾಗ ಮೊದಲಿಗೆ ನಾವು ಉಳಿಸ್ಕೊಳ್ಬೇಕಾಗಿದ್ದು ಹಣ ಅಲ್ಲ, ಪರಿಸ್ಥಿತಿ ಅಲ್ಲ, ನಮ್ಮ ಮನಸ್ಸನ್ನು ನಾವು ಗಟ್ಟಿಯಾಗಿರಿಸ್ಬೇಕು. ಮನಸ್ಸು ಬಲವಾಗಿದ್ದರೆ ಒಂದಲ್ಲ ಒಂದು ದಾರಿ ಸಿಗುತ್ತೆ. ಮಹಾಭಾರತದಲ್ಲಿ ಪಾಂಡವರು ಧರ್ಮದ ಮಾರ್ಗದಲ್ಲಿ ನಡೆದರು. ಆದರೂ ಅವರಿಗೆ ಸಿಕ್ಕಿದ್ದು ವನವಾಸ, ಅವಮಾನ, ಕಷ್ಟ. ಇಷ್ಟೆಲ್ಲ ಆದರೂ ಅವರು ಧರ್ಮವನ್ನು ಬಿಡಲಿಲ್ಲ, ದೇವರ ಸ್ಮರಣೆ ಬಿಡಲಿಲ್ಲ, ಧೈರ್ಯವನ್ನೂ ಬಿಡಲಿಲ್ಲ. ಕೊನೆಗೆ ಜಯ ಯಾರಿಗೆ ಸಿಕ್ತು? ಧರ್ಮಕ್ಕೆ. ಕಷ್ಟಕಾಲ ಮನುಷ್ಯನನ್ನು ಪರೀಕ್ಷಿಸುತ್ತೆ, ಆದರೆ ಧೈರ್ಯವಿರುವವನನ್ನು ಸೋಲಿಸೋದಿಲ್ಲ. ಕಷ್ಟಕಾಲವನ್ನು ಎದುರಿಸುವ 3 ಮಾರ್ಗಗಳು. ಮೊದಲನೇದು ಶಾಂತವಾದ ಮನಸ್ಸು. ಕಷ್ಟ ಬಂದಾಗ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಅಶಾಂತ ಮನಸ್ಸು ಸಮಸ್ಯೆಯನ್ನು ದೊಡ್ಡದಾಗಿಸುತ್ತೆ. ಶಾಂತವಾದ ಮನಸ್ಸು ಕಷ್ಟಗಳಿಗೆ ಪರಿಹಾರವನ್ನು ಹುಡುಕುತ್ತೆ. ಎರಡನೇದು ಪ್ರಾರ್ಥನೆ. ಕಷ್ಟಕಾಲದಲ್ಲಿ ನಮ್ಮಲ್ಲಿರುವಂಥ ಅತ್ಯಂತ ಶಕ್ತಿಶಾಲಿ ಆಯುಧ ಅಂದರೆ ಅದು ಪ್ರಾರ್ಥನೆ. ಪ್ರತಿದಿನ ದೇವರ ಮುಂದೆ ಕುಳಿತುಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಎಲ್ಲೋ ಒಂದು ಕಡೆ ಒಂದು ದಾರಿ ಕಾಣುತ್ತೆ. ಸೋಲೊಪ್ಪಿಕೊಳ್ಳದ ಮನೋಭಾವ ಮೂರನೇದು. ನಾವು ಪ್ರತಿ ಕಷ್ಟಕಾಲದಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇರಬೇಕು. ಸಣ್ಣ ಹೆಜ್ಜೆ ಆದರೂ ಹಾಕಬೇಕು. ಪ್ರಯತ್ನಗಳನ್ನ ನಿಲ್ಲಿಸಬಾರ್ದು. ನಾವು ನಡೆಯೋದನ್ನು ನಿಲ್ಲಿಸಿದ್ರೆ ಅದೇ ನಿಜವಾದ ಸೋಲು. ನಡೀತಾ ಇದ್ದರೆ ಅದು ಭರವಸೆ. ಕಷ್ಟಗಳು ಒಂದಲ್ಲ ಒಂದಿನ ಕಳೆದು ಹೋಗುತ್ತೆ. ಪ್ರತಿ ಕಷ್ಟಕಾಲದ ನಂತರ ಜೀವನ ನಮಗೊಂದು ಉಡುಗೊರೆ ಕೊಡುತ್ತೆ, ಹೊಸ ಶಕ್ತಿ ಕೊಡುತ್ತೆ, ಹೊಸ ಅನುಭವ ಕೊಡುತ್ತೆ, ಹೊಸ ದಾರಿಯನ್ನು ತೋರಿಸುತ್ತೆ. ಆಗ ನಮಗೆ ಅರ್ಥವಾಗುತ್ತೆ, ಈ ಕಷ್ಟ ನನ್ನನ್ನು ಕುಗ್ಗಿಸೋದಕ್ಕೆ ಅಲ್ಲ, ನಮಗೆ ಬಲ ಕೊಡೋದಕ್ಕೆ ಬಂದಿತ್ತು. ಬನ್ನಿ ಈ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಹಾಡೋಣ. ಹೇ ಭಗವಂತ, ಕಷ್ಟಗಳು ನಮಗೆ ಏಕೆ ಬರುತ್ತೆ ಎಂದು ಕೇಳೋದಿಲ್ಲ, ಆದರೆ ಆ ಕಷ್ಟಗಳನ್ನು ಎದುರಿಸುವ ಶಕ್ತಿ ಕೊಡು. ನನ್ನ ಮನಸ್ಸು ಕುಗ್ಗದಂತೆ ಕಾಪಾಡು. ಧರ್ಮದ ದಾರಿಯಲ್ಲಿ ನಡೆಯುವ ಧೈರ್ಯ ಕೊಡು. ಪ್ರತಿ ಮನಸ್ಸಿಗೂ ಶಾಂತಿ ಮತ್ತು ಧೈರ್ಯ ದೊರಕಲಿ. ಜೈ ಶ್ರೀರಾಮ್.